ಶಾಂತಿ 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 ಎಂಬ ದುರ್ನಗರದಲ್ಲಿ ಆ ಕ್ರಾಂತಿದ ಅರಮನೆಯನ್ನು ಕಟ್ಟಿ ಹೊರನಾರಿಯರ ಪಟ್ಟದರ ಸೇರಿಸಿಕೊಂಡಿರುವ ಧರ್ಮೇಂದ್ರನಿಗೆ ಎದುರಾಗಿ ನಿಂತಾರಲ್ಲ, ವಿಶ್ವನಾಥ, ವಿಶ್ವನಾಥ, ನಿನಗೆಂತ ತಿಳಿಯುತ್ತದೆ? ಗೋರ್ಮೆಂಚಿನ ಸಂಚುಗಾರ ನಂಬುವುದನ್ನೆರಿದೆ ಮಕ್ಕಳನ್ನು ಹೊಡೆದು ಕಳಿಸಿ ಗಂಡಸಾಗಿರುವೆಲ್ಲ ಆ ಸೇನೆಗಾಗಿ ನಿನ್ನ ಗಂಡಸ್ತನಕ್ಕೆ ಕೊಂಡೆ ಹಣ್ಣಿನಂತಿರುವ ನಿನ್ನ ತಂಗಿ ಜಯಶ್ರೀಯನ್ನು ನನ್ನ ಬಂಡದಾಟ ಕೆಳೆದುಕೊಂಡು ಗಂಡ ಬೇರುಂಡನಾಗಿ ನಿಂತು ನಿನ್ನ ಔಷಧವನ್ನು ಸರ್ವನಾಶ ಮಾಡದಿದ್ದರೆ ಧರ್ಮೇಂದ್ರಲ್ಲ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ ಪ್ರಚಂಡ ರಾವಣ ಚಿಕ್ಕಪ್ಪ, ಇದು ಯಾವ ಆರ್ಭಟದ ನಿನ್ನನ್ನು? ಇದು ಆರ್ಭಟ ನನಗೆ ಅಲ್ಲ ಧರ್ಮೇಂದ್ರ, ನನ್ನ ಹೋರಾಟ ನನಗೆ. ನನ್ನ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ಬರುತ್ತಿರುವ ಆ ಬಡ್ಡಿ ಮಗ ವಿಶ್ವನಾಥನ ಸಕ್ಕು ಮುರಿಯಲೇ. ಏಕೆ ಚಿಕ್ಕಪ್ಪ? ಯಾಕೆನ್ನುವುದೇನು ಧರ್ಮೇಂದ್ರ? ಮೊನ್ನೆ ನಮ್ಮ ಹೊಲಕ್ಕೆ ನುಗ್ಗಿ ನಮ್ಮ ಆಳುಗಳನ್ನು ಹೊಡೆದು ಕಳಿಸಿ, ಅದಲ್ಲದೆ ನಾವು ಮಾಡುತ್ತಿರುವ ಬ್ಯಾಂಕ್ ಲೂಟಿ ಪ್ರಕರಣ ಇರ್ತಾನಂತೆ. ಅಷ್ಟೇ ಅಲ್ಲದೆ ಅವರಪ್ಪನಿಂದ ಪಡೆದಿರತಕ್ಕಂತ ಆಸ್ತಿ ಬಲಾತ್ಕಾರದಿಂದ ಮಾಡಿ ಬರುತ್ತಾನಂತೆ. ಇದನ್ನೆಲ್ಲ ನೋಡಿ ಅವನನ್ನು ಸುಮ್ಮನೆ ಬಿಡಬೇಕೆ? ಬಿಡೋದೇಕೆ ಚಿಕ್ಕಪ್ಪ? ಈ
ಭೀಮಣ್ಣ, ಆ ವಿಶ್ವನಾಥನ ರುಂಡು ಏನು ಕೋಳಿ ಚೆಂಡತ್ ಮಾಡಿ ಮಗನ. ನೀನಾದರೂ ಅರ್ತು ಮರ್ತು ಅವನ ಕೈಯ ಸಿಕ್ಕ ಮೊದಲ ನಿಂದು ಕಥ, ಆಮೇಲೆ ನಮ್ಮ ಸಾವುಕಾರ ಪತಿ ಪತಿ ಹೊಸ ದಣಿ. ಅಲ್ಲಾದ ನಾಲಿಗೆ ಇಟ್ಕೊಂಡು ಸುಮ್ಮನೆ ನಿಂತಿದ್ದ ಕೈಯಲ್ಲಿ ಕೊಟ್ಟು ಹಂಗಲ್ಲೋ ಯಪ್ಪ, ಅವ ನಿಮಗ ಹೊಲ್ಲಾಗ ಬಯ್ಯ ಬೇಗಳ ನೋಡಿ ನನಗೆ ಒಂದು ನಮೂನು ಹೊಟ್ಟ ಬೆಂಕಿ ಬಿತ್ತಂಗ. ಲೇ ದೇವರ ನನ್ನ ಮಗನೇ, ಲೇ ಹಲಕ ನನ್ನ ಮಗನೇ, ಲೇ ತಿರುಬೋಕಿ ನನ್ನ ಮಗನೇ, ಲೇ ಪದ್ಮಾಸ ಅಲ್ಲೋ ಯಪ್ಪ, ಅವ ನಿನಗ ಬೈದಾನ ಹಿಂಗ ಹ್ಯಾಂಗ ಮಾಡೋಮು ಅಂದೆ. ಏನು ಕನ್ನಡ ನಾಡಿಗೆ ಗಂಡುಗಳು ಎನಿಸಿಕೊಂಡಿರುವ ಈ ಸಾಹುಕಾರನಿಗೆ ಎದೆಯೊಪ್ಪಿಸಿ ಮಾತನಾಡಿದನೆ ಆ ಸಚ್ಚಿನ ಸೂಳೆ ಮಗ. ಮಾತಾಡ್ತೀನಿ ಸಾವುಕಾರ, ನಿನಗೆ ಮಾತಾಡ್ತೀನಿ. ಏನೋ ಬಡ ಭಿಕಾರಿ, ಬಾಯಿ ಬಂದಂತೆ ಮಾತಾಡೋದಕ್ಕೆ ಇದೇನು ನಿನ್ನಂತ ಭಿಕಾರಿ ಮನೆ ಅಲ್ಲ. ಇದು ಶ್ರೀಮಂತರ ಧರ್ಮೇಂದ್ರ ಮನೆ. ಎತ್ತರದಿಂದ ಮಾತಾಡೋದಕ್ಕಲ್ಲಿ ಮೈ ಮೇಲೆ ಕಬರಿಕೊಂಡು ಮಾತಾಡು. ಎಗರಿ ಎಗರಿ ಬಂದ್ರೆ ಉಜಾಕಿ ಬಿಡ್ತೀವಿ. ಎಚ್ಚರದಿಂದ ಮಗಳು ಹುಚ್ಚರ ಹಾಗೆ ಎಚ್ಚರ ತಪ್ಪಿ ಈ ಕಿರಾತ ಕುಲ ಕೇಸರನ್ನು ಕೆಣಕಿದರೆ ಜನ ನಿನ್ನ ಕೈಕಾಲನ್ನು ಕಡೆದು ಹಾಕಿ ಅಡಿಯಿಂದ ಮುಡಿಯವರೆಗೆ ಶಾಂತವಾಗಿ ಶೋಭಿಸುತ್ತಿರುವ ನಿನ್ನ ತಂಗಿ ನನ್ನ ಕೈವಚ್ಚು ಎಂದು ತಿಳಿದುಕೋ ಮಗನೇ. ಸಾವುಕಾರ ನಮ್ಮ ಸಕ್ಕದಿಂದ ಜನಕ್ಕೆ ಬಡಪಾಗಲ ಮಂಗಲ ಹರಿದು ಮಾನಭಂಗ ಮಾಡಿದಂತೆ ನಮ್ಮ ತಂಗಿ ವಿಷಕ್ಕೆ ಮಾತಾಡ್ತಿದ್ದಾರೆ. ನಿಮ್ಮ ಹೊತ್ತಿಗೆ ಕೈಲ ಹಳುವಿಗೆ ಮುಚ್ಚಿವನು ಎತ್ತರ ನಿನ್ನಂತೆ ಹಾರಾಡಿ ಆ ಸಿಂಧೂರ ಲಕ್ಷ್ಮಣ ತನ್ನ ತಂಗಿಯ ಶೀಲವನ್ನು ಕಳೆದುಕೊಂಡು ಶೀಲ ಕಳ್ಕೊಂಡ್ರು ಆ ಗೌಡನ ಸಿರ ಕಡಿಮೆ ಬಿಡಲಿಲ್ಲ ಆ ಸಿಂಧೂರ ಲಕ್ಷ್ಮಣ. ಅದು ನಿನ್ನಂತೆ ಕೋತಿ ನೆಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ ತಿಳಿದುಕೋ. ತಿಳಿಯದೆ ಹೊಳೆ ಈಜುವನೆ ಅಂತ ಧುಮುಕಿದರೆ ನೀನು ಗಾಳಕ್ಕೆ ಸಿಕ್ಕ ಮೀನಾಗುವೆ ಜೋಕೆ. ನಿನ್ನಂತ ಗಾಳ ಕಳೆದು ಹೊರಗೆ ಬರುವ ನನ್ನ ಶಕ್ತಿ ನಿನ್ನಂತ ಬಂಟ ಹೆಣ್ಣಿಗೆ ಏನಕ್ಕೆ ಬಂತೆ? ಈ ಬಡಪಾಯಿ ಬಾಯಿ ಮಾತಾಡ್ತೀನಿ, ನೀ ಕೇಳ್ಕೊಂಡು ಸುಮ್ಮನೆ ನಿಂತಿದ್ದೀಯಲ್ಲ, ಆ ಸವಾಲಿನ ಮೇಲೆ ಗುಂಡಲ್ಲ. ರಾಜ್ಯಶ್ರೀ ನಿಮ್ಮಪ್ಪನಂತೆ ಗುಂಡಿಗೆ ಈ ತಪ್ಪಲ ಗಂಡಿಗೆ ಎಂದಿಗೂ ನಡೆಯಲಾರದು. ನನ್ನ ರೇಸು ಮದ್ದಾನಿಯಂತೆ ನೀವೆಷ್ಟೇ ಗುಂಡಿ piಡಿದು ಮಾತನಾಡಿದ್ರು ನಾನು ನಿಮಗೆ ಅಂಕುಶವಾಗಿ ಬರುತ್ತೇನೆ ವಿನ ಕೆಳಗೆಂದು ಬರಲಾರನು. कभी
ಉತ್ತೇಜನ ಏನರ್ಥ? ಶರಣದ ಹೋದರೆ ನಿನ್ನ ಮನೆಯಲ್ಲಿ ಹೋಗುವ ಖಂಡಿತ. ಈ ಶ್ರೀಮಂತ ರಾಜ್ಕುಮಾರ್ ಏನೆಂಬುದರಿದೆ. ನೀವು ನಾನೇ ಕೈ ಹಾಕಿದ್ರೆ ಎತ್ತಿ ಕುದರೆ ಬಿಡಿನಾಗ ನಡಿ. ನಿನ್ನನ್ನು ಕಚ್ಚಿ ಮೈಯೆಲ್ಲ ವಿಸರ್ಜನ ಲೇಪಿಸದೇ ಬಿಡಲಾರೆ. ಎಚ್ಚರ! ಸುಮ್ಮನೆ ಹೊರಟು ಹೋಗು. ಹೊರಟ ಹೋಗಲಿಕ್ಕೆ ಹೇಳಿ ರಕ್ತ ಹುಟ್ಟಿದ ಅಲ್ಲ ಕರಿಮೇಂದ್ರ. ನಮ್ಮಪ್ಪನಿಂದ ಮೋಸ ಮಾಡಿದ ಕಸಿಕೊಂಡು ನನ್ನ ಆಸ್ತಿಯನ್ನು ಪಡೆದುಕೊಂಡೇ ಹೋಗುತ್ತೇನೆ. ಆಸ್ತಿ? ಎಲ್ಲಿದೆ ನಿನ್ನ ಆಸ್ತಿ? ಎಂದು ನಿಮ್ಮಪ್ಪ ನಿಮ್ಮ ತಾಯಿ ತಮ್ಮಂದಿರನ್ನು ಯಾರಾದರೂ ಕೈಯಲ್ಲಿ ಕಳೆದುಕೊಂಡರು ಅಂದೇ ಹಾರಿ ಹೋಯಿತು ನಿಮ್ಮಪ್ಪನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳುವ ಧೈರ್ಯ ನಿನ್ನೆಲ್ಲಿದ್ದರೆ 30 ಲಕ್ಷ ರೂಪಾಯಿ ಕೊಟ್ಟು ಒಂದು ತುಳರಿಸು ಮಗನೇ. ಕೊಡದೆ ನಮ್ಮಪ್ಪನ ಜೊತೆ ಹೆಣಗಾಡಲು ಬಂದರೆ ಹೆಣ ಹಾಕಿ ಬೀಳುವೆ ತಕ್ಷಣ. ರಾಕ್ಷಸಿ, ನೀನು ಹೆಣ್ಣಲ್ಲ ರಾಕ್ಷಸಿ. ಶ್ರೀಮಂತನ ಮಗಳೆಂಬ ಸೊಕ್ಕಿನಿಂದ ಸಿಕ್ಕ ಮಾತನಾಡಿದರೆ ನಿನ್ನ ನಾಳೆ ಕತ್ತರಿಸಿ ಕೈಯಲ್ಲಿ ಕೊಡಲು. ಎತ್ತರ ಎತ್ತರ! ಈ ಶ್ರೀಮಂತ ರಾಜ್ಕುಮಾರ್ ಏನೆಂಬುದು ಅರಿಯದೆ ಇವು ನಾಡಿ ಕೈ ಹಾಕಿದೆ. ನಿನ್ನಂತ ನಾಗರ ಹಾವಿನ ಹಲ್ಲು ಕೀಳುವ ಹಾವಳಿಗೆ ನಾನಾಗಿದ್ದೇನೆ. ನೀನು ಎತ್ತರ! ಕರಿಮೇಂದ್ರ, ಅನ್ಯಾಯ ಅನ್ನದ ಆಸ್ತಿ ಕಸಿಕೊಳ್ಳೋದು ಒಳ್ಳೆದಲ್ಲ. ಸುಮ್ಮನೆ ನಮ್ಮ ಆಸ್ತಿ ಮಗ ಬಿಟ್ಟು ಕೊಡಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲದಿದ್ದರೆ ಎಲ್ಲರ ಹಣ ಮಣ್ಣು ಸೇರುವುದು ಖಂಡಿತ. ಹೇಳ? ನಿನಗೇನು ಮರಣದ ಭೀತಿಯನ್ನು ಹರಿದು ಹಾಕಿರುವ ಈ ಕರ್ಮ ಧರ್ಮೇಂದ್ರನಿಗೆ ನಿನ್ನಿಂದ್ಯಾಕೋ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅದನ್ನೆಲ್ಲ ವಿಚಾರಿಸದೆ ಮತ್ತೆ ಆಸ್ತಿ ಕೇವಲ ಜಲತೊಟ್ಟು ನಿಂತರೆ ಆಸ್ತಿಯ ಜೊತೆ ನಿನ್ನ ಆಸ್ತಿ ಹೋಗಿತ್ತು ಜೋಕೆ. ನನ್ನ ಪ್ರಾಣ ಕಳೆದುಕೊಂಡರು ಎಲ್ಲರ ಪ್ರೇತ ಬಯಲಿಗೆಳೆದು ನನ್ನ ಆಸ್ತಿ ಕಳೆದುಕೊಂಡೇ ಹೋಗುತ್ತೇನೆ. ನೀವು ಜಾಕೆ ಈ ಸರ್ಪ ಕೊಟ್ಟ ತೀರ್ಪಾಗವೇ ಜಾಕೆ? ವಿಶ್ವ ಯಾಕೆ ಚೀನಲ್ ಸುಮ್ಮನೆ ಗಂಟು ಹರಿಕೊಳ್ತೀಯ? ವಿಶ್ವ ಹೊರ ಮುನಿದರು ಈಗ ನಮ್ಮ ಚಿಕ್ಕಪ್ಪ ಮುನಿದರು ನಾನಿನ್ನನ್ನು ಕಾಯ್ವೆ. ನೀ ಕೇಳಿದಂತೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡ್ತೀವಿ. ವಿಶ್ವ ಸುಮ್ಮನೆ ನನ್ನ ಮನೆಯಲ್ಲಿ ಹಾಗೆ ಬಿದ್ದಿರ್ಕೋ. ಇನ್ನೊಂದ್ಸಲ ಉಚ್ಚರಿಸರೆ ಮಗನ ನಿನ್ನ ರಕ್ತ ಕುಡಿದು ಬಿಟ್ಟನ ಮಗನೇ. ಬಿಗಿಡುದ ಮಾತನಾಡು. ನನ್ನ ತೋಳಿನಲ್ಲಿ ಆಧಾರ ಪಟ್ಟು ಶಕ್ತಿ ಬಲ ಇದೆ. ನಿನ್ನಂತ 10 ನಾಯಿಗೆ ತುತ್ತು ಅನ್ನ ಹಾಕುವ ಶಕ್ತಿ ನನ್ನಲ್ಲಿದೆ. ನಾನು ಬಡವರ ಏಳಿಗಾಗಿ ಬಡವರಲ್ಲೇ ದುಡಿದು ಬದುಕ್ತೀನಿ ವಿನಃ ನಿನ್ನಂತ ಕೈಚೇರಿ ಶ್ರೀಮಂತ ಮಾತಿಗೆ ಮಾತು ಬೆಳೆಸುತ್ತದೆ.
ಬಡಪಾಯಿಯನ್ನು ಕಟ್ಟಿ ಹಾಕಲಿಕ್ಕೆ ನನ್ನ ಎಲ್ಲ ಆಳುಗಳನ್ನು ಬರಮಾಡು. ಈ ನರ್ಜಂತನ್ನು ಕಟ್ಟಿ ಹಾಕಲಿಕ್ಕೆ ಆಳುಗಳು ಏಕೆ ಬೇಕು ದನಿ?